ನಮಸ್ಕಾರ ಎಲ್ರಿಗೂ. ನಿಮ್ದು ಕೂಡ ವೋಟರ್ ಐಡಿ ಇಲ್ಲಪ್ಪಾ ಅಂದ್ರೆ ನೀವು ಕೂಡ ಫಸ್ಟ್ ಟೈಮ್ ವೋಟರ್ ಐಡಿಗೆ ಅಪ್ಲೈ ಮಾಡ್ತಿದ್ರೆ ಮನೆಯಲ್ಲೇ ಕೂತ್ಕೊಂಡ್ಬಿಟ್ಟು ಫ್ರೀ ಆಗಿ ಮೊಬೈಲ್ ಅಲ್ಲಿ ಯಾವ ತರ ಒಂದು ವೋಟರ್ ಐಡಿಗೆ ಅಪ್ಲೈ ಮಾಡೋದು ಅಂತ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹೌದು ಸ್ನೇಹಿತರೆ, ಗೌರ್ಮೆಂಟ್ ಇಂದ ಒಂದು ಹೊಸ ಆಪ್ ಲಾಂಚ್ ಆಗಿರುವಂತದ್ದು. ಜಸ್ಟ್ ಫಾರ್ಮ್ ಫಿಲ್ ಮಾಡೋದ್ರ ಮೂಲಕ ಫ್ರೀ ಆಗಿ ನಿಮ್ಮ ಒಂದು ಫೋನ್ ನಲ್ಲೇ ನೀವು ವೋಟರ್ ಐಡಿಗೆ ಅಪ್ಲೈ ಮಾಡ್ಕೋಬಹುದು. ವಿದಿನ್ ವೀಕ್ ಅಲ್ಲಿ ನಿಮ್ಮ ಒಂದು ಮನೆಗೆ ಬಂದು ಸೇರುತ್ತೆ. ಕಂಪ್ಲೀಟ್ ಆದಂತ ಒಂದು ಒರಿಜಿನಲ್ ವೋಟರ್ ಐಡಿ ನಿಮ್ಮ ಒಂದು ಮನೆಗೆ ವಿದಿನ್ 1 ವೀಕ್ 15 ಡೇಸ್ ಅಲ್ಲಿ ಬರುತ್ತೆ ಸ್ನೇಹಿತರೆ. ಹೌದು, ಮನೆಯಲ್ಲೇ ಕುಳಿತುಕೊಂಡ್ಬಿಟ್ಟು ಮೊಬೈಲ್ ಅಲ್ಲಿ ನಿಮ್ಮ ಒಂದು ವೋಟರ್ ಐಡಿಗೆ ಅಪ್ಲೈ ಮಾಡ್ಕೋಬಹುದು. ಯಾವ ತರ ಒಂದು ಅಪ್ಲೈ ಮಾಡೋದು ಅಂತ ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಎಲ್ಲಿಯೂ ಕೂಡ ಸ್ಕಿಪ್ ಮಾಡಬೇಡಿ. ಮತ್ತೆ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಬಂದಿದ್ರೆ ಇನ್ನೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಿಲ್ಲ ಅಂದ್ರೆ ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಮಾಡಿದ್ರೆ ಮರಿದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ನಿಮ್ಮ ಒಂದು ಟೈಮ್ ಅನ್ನ ವೇಸ್ಟ್ ಮಾಡದೆ ಡೈರೆಕ್ಟ್ ಆಗಿ ಟಾಪಿಕ್ ಸ್ಟಾರ್ಟ್ ಮಾಡೋಣ. ಮೊದಲನೇದಾಗಿ ನೀವೇನಾದ್ರೂ ಫಸ್ಟ್ ಟೈಮ್ ಒಂದು ವೋಟರ್ ಐಡಿಗೆ ಅಪ್ಲೈ ಮಾಡ್ತಿದ್ರೆ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಅದು ಕೂಡ ಮೊಬೈಲ್ ಅಲ್ಲಿ ಫ್ರೀ ಆಗಿ ಅಪ್ಲೈ ಮಾಡ್ಕೋಬಹುದು. ಗೌರ್ಮೆಂಟ್ ಇಂದ ಒಂದು ಹೊಸ ಈ ವೋಟರ್ ಹೆಲ್ಪ್ ಲೈನ್ ಅಂತ ಒಂದು ಹೊಸ ಆಪ್ ಲಾಂಚ್ ಆಗಿರುವಂತದ್ದು. ಇದು ಕೂಡ ಫ್ರೀ ಆಗಿ ಗೂಗಲ್ ಪ್ಲೇ ಸ್ಟೋರ್ ಅಲ್ಲಿ ಆರಾಮಾಗಿ ಇನ್ಸ್ಟಾಲ್ ಮಾಡ್ಕೋಬಹುದು. ಮೊದಲನೇದಾಗಿ ನಿಮ್ಮ ಒಂದು ಫೋನ್ ಗೂಗಲ್ ಪ್ಲೇ ಸ್ಟೋರ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ವೋಟರ್ ಹೆಲ್ಪ್ ಲೈನ್ ಅಂತ ಸರ್ಚ್ ಮಾಡಿ ಈ ತರ ಒಂದು ಆಪ್ ಬರ್ತಾ ಇರುವಂತದ್ದು. ಈ ಒಂದು ಆಪ್ ಅನ್ನ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಕ್ಲಿಯರ್ ಆಗಿ ಸ್ಟೆಪ್ ಬೈ ಸ್ಟೆಪ್ ಯಾವ ತರ ಇದೆ ಅಂತ ಮೊಬೈಲ್ ಸ್ಕ್ರೀನ್ ಮೇಲೆ ಹೋಗಿ ತಿಳಿಸ್ಕೊಡ್ತೀನಿ. ಮತ್ತೆ ವಿಡಿಯೋ ಸ್ವಲ್ಪ ಲೆಂತ್ ಜಾಸ್ತಿ ಆದ್ರೆ ವಿಡಿಯೋ ಸ್ಪೀಡ್ ಅನ್ನ ಇನ್ಕ್ರೀಸ್ ಮಾಡ್ಕೊಂಡ್ಬಿಟ್ಟು 1.5x ಗೆ ಇಟ್ಕೊಂಡ್ಬಿಟ್ಟು ನೋಡಿ ಸ್ನೇಹಿತರೆ, ಆರಾಮಾಗಿ ನಿಮ್ಮ ಒಂದು ಫೋನ್ ಅಲ್ಲಿ ನೀವು ಅಪ್ಲೈ ಮಾಡ್ಕೋಬಹುದು. ವಿಡಿಯೋ ಲೆಂತ್ ಜಾಸ್ತಿ ಆದ್ರೆ ವಿಡಿಯೋ ಸ್ಪೀಡ್ ಅನ್ನ ಜಾಸ್ತಿ ಮಾಡಿ ಸ್ನೇಹಿತರೆ. ಡೈರೆಕ್ಟ್ ಆಗಿ ಮೊಬೈಲ್ ಸ್ಕ್ರೀನ್ ಮೇಲೆ ಯಾವ ತರ ಒಂದು ಅಪ್ಲೈ ಮಾಡೋದು ಅಂತ ತಿಳಿಸ್ಕೊಡ್ತೀನಿ. ಮೊದಲನೇದಾಗಿ ಆಪ್ ಕಂಪ್ಲೀಟ್ ಆಗಿ ಇನ್ಸ್ಟಾಲ್ ಆದ ತಕ್ಷಣ ಓಪನ್ ಮಾಡಿ ನಮಗೆ ಈ ತರ ಒಂದು ಇಂಟರ್ಫೇಸ್ ಬರ್ತಾ ಇರುವಂತದ್ದು. ಇಲ್ಲಿ ಆಪ್ಷನ್ಸ್ ಬಂದಿರುವಂತದ್ದು ವೋಟರ್ ರಿಜಿಸ್ಟ್ರೇಷನ್, ವೋಟರ್ ಸರ್ವಿಸ್, ಡೌನ್ಲೋಡ್ EKYC ಅಂತ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು. ಇಲ್ಲಿ ಫಸ್ಟ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನ್ಯೂ ವೋಟರ್ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದ ತಕ್ಷಣ ನಮಗೆ ಇಲ್ಲಿ ಮತ್ತೆ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು. ಇಲ್ಲಿ ಮೇಲ್ಗಡೆ ಲ್ಯಾಂಗ್ವೇಜ್ ಕೇಳ್ತಾ ಇರುವಂತದ್ದು. ನಿಮ್ಗೆ ಯಾವ ಒಂದು ಲ್ಯಾಂಗ್ವೇಜ್ ಬೇಕಾಗುತ್ತೆ ಆ ಒಂದು ಲ್ಯಾಂಗ್ವೇಜ್ ಅನ್ನ ಸೆಟ್ ಮಾಡ್ಕೊಳ್ಳಿ. ನನಗೆ ಇಂಗ್ಲಿಷ್ ಬೇಕಾಗಿದೆ, ಇಂಗ್ಲಿಷ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನಿಮ್ಮ ಸ್ಟೇಟ್ ಅನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನನ್ನ ಒಂದು ಸ್ಟೇಟ್ ಬಂದ್ಬಿಟ್ಟು ಕರ್ನಾಟಕ. ಇಲ್ಲಿ ಕರ್ನಾಟಕ ಎಲ್ಲಿದೆ ಅಂತ ಸರ್ಚ್ ಮಾಡ್ಬಿಟ್ಟು ಕರ್ನಾಟಕ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ನಿಮ್ಮ ಡಿಸ್ಟಿಕ್ ಕೇಳ್ತಾ ಇರುವಂತದ್ದು. ನಿಮ್ಮ ಒಂದು ವೋಟಿಂಗ್ ಎಲ್ಲಿ ಇರುತ್ತೆ ಆ ಒಂದು ಡಿಸ್ಟಿಕ್ ಅನ್ನ ನೀವು ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ನನ್ನ ಒಂದು ಡಿಸ್ಟಿಕ್ ಬಂದ್ಬಿಟ್ಟು ಬಿಜಾಪುರ ಮೇಲೆ ಕ್ಲಿಕ್ ಮಾಡ್ತೀನಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಕೆಳಗಡೆ ಸೆಲೆಕ್ಟ್ AC ಅಂತ ಇರುವಂತದ್ದು. ಅಂದ್ರೆ ನಿಮ್ಮ ಒಂದು ವೋಟಿಂಗ್ ಎಲ್ಲಿ ಬರುತ್ತೆ, ನಿಮ್ಮ ಒಂದು ವೋಟಿಂಗ್ ತಾಲೂಕು ಆಗಿರ್ಬೋದು, ಸಿಟಿ ಆಗಿರ್ಬೋದು, ನೀವು ಎಲ್ಲಿ ಹೋಗ್ಬಿಟ್ಟು ವೋಟ್ ಮಾಡ್ತೀರಾ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಕೆಳಗಡೆ ಸೆಲೆಕ್ಟ್ PC ಅದೇನು ಆಕ್ಟಿವ್ ಇಲ್ಲ ಸ್ನೇಹಿತರೆ, ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಅದಾದ ನಂತರ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಫಿಲ್ ದಿ ನೇಮ್ ಫಾಲೋಡ್ ಬೈ ಮಿಡಲ್ ನೇಮ್ ಅಂತ ಇರುವಂತದ್ದು. ನಿಮ್ಮ ಒಂದು ನೇಮ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಕಂಪ್ಲೀಟ್ ನೇಮ್ ಆಧಾರ್ ಕಾರ್ಡ್ ಅಲ್ಲಿ ಯಾವ ತರ ಇರುತ್ತೆ ಆ ತರ ಒಂದು ಜಸ್ಟ್ ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಮಿಡಲ್ ನೇಮ್ ಎಂಟರ್ ಮಾಡಿ, ಮತ್ತೆ ಸರ್ ನೇಮ್ ಎಂಟರ್ ಮಾಡೋದಕ್ಕೆ ಹೋಗ್ಬೇಡಿ. ಜಸ್ಟ್ ನಿಮ್ಮ ಒಂದು ನೇಮ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ನೇಮ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಕನ್ನಡದಲ್ಲಿ ಯಾವ ತರ ಒಂದು ನಿಮ್ಮ ನೇಮ್ ಇರುತ್ತೆ ಅದನ್ನ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಸರ್ ನೇಮ್ ಕೇಳ್ತಾ ಇರುವಂತದ್ದು. ನಿಮ್ಮ ಸರ್ ನೇಮ್ ಕೇಳ್ತಾ ಇರುವಂತದ್ದು. ಇಲ್ಲಿ ನಿಮ್ಮ ಒಂದು ಸರ್ ನೇಮ್ ಅಂದ್ರೆ ಅಡ್ರೆಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಕೆಳಗಡೆ ಕಾಲಮ್ ಅಲ್ಲಿ ಕನ್ನಡದಲ್ಲಿ ಯಾವ ತರ ಇರುತ್ತೆ ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಚೂಸ್ ಫೈಲ್ ಅಂತ ಇರುವಂತದ್ದು. ಇಲ್ಲಿ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಫೋನ್ ನಲ್ಲಿರುವ ನಿಮ್ಮ ಒಂದು ಪಾಸ್ಪೋರ್ಟ್ ಸೈಜ್ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಒಂದು ಆಪ್ಷನ್ಸ್ ಬಂದಿರುವಂತದ್ದು ಸಬ್ಮಿಟ್ ಅಂತ. ಅಕಸ್ಮಾತ್ ನಿಮ್ಮ ಒಂದು ಫೋನ್ ನಲ್ಲಿ ಈ ತರ ಎರರ್ಸ್ ಬಂದಿದ್ರೆ, ಸೈಜ್ ಇನ್ಸರ್ಟ್ ಫಾರ್ಮೆಟ್ ಆಗಿರ್ಬೋದು, ಫೇಸ್ ನಾಟ್ ರೆಕಗ್ನೈಸೇಷನ್ ಅಂತ ಈ ತರ ಒಂದು ಎರರ್ಸ್ ಬಂದಿದ್ರೆ ನಿಮ್ಮ ಒಂದು ಫೋನ್ ನಲ್ಲಿರುವ ಫೈಲ್ಸ್ ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಫೈಲ್ ಮ್ಯಾನೇಜರ್ ಆಗಿರ್ಬೋದು, ಫೈಲ್ಸ್ ಆಗಿರ್ಬೋದು, ಗೂಗಲ್ ಫೈಲ್ಸ್ ಆಗಿರ್ಬೋದು, ಆ ಒಂದು ಆಪ್ ಅನ್ನು ಓಪನ್ ಮಾಡ್ಕೊಳ್ಳಿ. ಆಪ್ ಅನ್ನು ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ನಿಮ್ಮ ಒಂದು ಫೋನ್ ನಲ್ಲಿ ಯಾವ ಒಂದು ಫೋಲ್ಡರ್ ಅಲ್ಲಿ ಫೋಟೋ ಇದೆ ಅಂತ ಸರ್ಚ್ ಮಾಡಿ. ಫಾರ್ ಎಕ್ಸಾಂಪಲ್ ನೀವೇನಾದ್ರೂ ಕ್ಯಾಮ್ರಾದಲ್ಲಿ ತೆಗೆದಿದ್ರೆ ಕ್ಯಾಮ್ರಾದಲ್ಲಿ ಇರುತ್ತೆ ಸ್ನೇಹಿತರೆ, ಅಲ್ಲಿ ಹೋಗ್ಬಿಟ್ಟು ಸರ್ಚ್ ಮಾಡಿ. ಸರ್ಚ್ ಮಾಡಿಬಿಟ್ಟು ಅಲ್ಲಿ ರೀನೇಮ್ ಮಾಡ್ಕೋಬೇಕಾಗುತ್ತೆ. ಆ ಒಂದು ಫೋಲ್ಡರ್ ಅಲ್ಲಿರುವ ಆ ಒಂದು ಫೋಟೋ ನೇಮ್ ಅನ್ನ ಚೇಂಜ್ ಮಾಡ್ಕೋಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್ ನಾನೀಗ ತೋರಿಸ್ತಾ ಇರುವಂತದ್ದು ಆ ಒಂದು ಫೋಟೋ ಯಾವ ಒಂದು ಫೋಲ್ಡರ್ ಅಲ್ಲಿ ಇದೆ ಅಂತ ನನಗೆ ಗೊತ್ತು. ಈಸಿಯಾಗಿ ನಾನು ಈ ತರ ಒಂದು ಓಪನ್ ಮಾಡ್ತೀನಿ. ಓಪನ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ ಎಲ್ಲಿದೆ ಫೋಟೋ ಅಂತ ನೋಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಲಾಂಗ್ ಪ್ರೆಸ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ 3 ಡಾಟ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ರೀನೇಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು CJ ಫೋಟೋ ನಿಮ್ಮ ಒಂದು ನೇಮ್ ಕೊಟ್ಬಿಟ್ಟು ಫೋಟೋ ಅಂತ ಕೊಟ್ಬಿಟ್ಟು ಡಾಟ್ ಕೊಟ್ಬಿಟ್ಟು JPG ಇಲ್ಲಿ ಯಾವ ತರ ಒಂದು ನಾನು ಟೈಪ್ ಮಾಡಿದೀನಿ ಅದೇ ತರ ಒಂದು ಡಾಟ್ ಕೊಟ್ಟು JPG ಅಂತ ಟೈಪ್ ಮಾಡ್ಕೊಂಡ್ಬಿಟ್ಟು ತಿರ್ಗಾ ಇಲ್ಲಿ ರೀ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಪ್ರೀವಿಯಸ್ ಅಂತ ಇರುತ್ತಲ್ಲ ಅದ್ರ ಪಕ್ಕದಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆರಾಮಾಗಿ ಅಪ್ಲೋಡ್ ಆಗುತ್ತೆ.
ಮಾಡ್ಕೋಬೇಕಾಗುತ್ತೆ. ಇಲ್ಲಿ ನೆಕ್ಸ್ಟ್ ನಿಮ್ಗೆ ರಿಲೇಟಿವ್ಸ್ ಇನ್ಫಾರ್ಮೇಶನ್ ಎಂಟ್ರಿ ಮಾಡ್ಕೋಬೇಕಾಗುತ್ತೆ. ಯಾವ ತರ ಅಂದ್ರೆ ನಾಮಿನಿ ತರ ಸ್ನೇಹಿತರೆ ನಿಮ್ಮ ಒಂದು ಫಾದರ್ ಆಗಿರ್ಬೋದು, ಮದರ್ ಆಗಿರ್ಬೋದು, ಅವರ ಡೀಟೇಲ್ಸ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಕಂಪ್ಲೀಟ್ ಆದಂತ ಒಂದು ಡೀಟೇಲ್ಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ನೆಕ್ಸ್ಟ್ ಅದೇ ತರ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಇಲ್ಲಿ ಕಾಂಟ್ಯಾಕ್ಟ್ ಡೀಟೇಲ್ಸ್ ಕೇಳುತ್ತೆ. ನಿಮ್ದು ಏನಾದ್ರು ಮೊಬೈಲ್ ನಂಬರ್ ಓನ್ ಇದ್ರೆ ಸೆಲ್ಫ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಕಾಂಟ್ಯಾಕ್ಟ್ ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಮೊಬೈಲ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದ್ರೆ ಕಾರ್ಡ್ ಬಂದ ಮೇಲೆ ಕಾಲ್ ಮಾಡ್ಕೊಂಡ್ಬಿಟ್ಟು ನೀವು ಪಿಕ್ ಮಾಡ್ಕೋಬೇಕಾಗುತ್ತೆ. ಅದಾದ ನಂತರ ಇಲ್ಲಿ ಇಮೇಲ್ ಐಡಿ ಕೂಡ ಕೇಳ್ತಾ ಇರುವಂತದ್ದು. ನಿಮ್ದೇ ಆದಂತ ಒಂದು ಇಮೇಲ್ ಐಡಿ ಅನ್ನ ಕೂಡ ನೀವು ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಪ್ಷನ್ ಬಂದ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಡೀಟೇಲ್ಸ್ ಇರುವಂತದ್ದು. ನಿಮ್ಮ ಒಂದು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಧಾರ್ ಕಾರ್ಡ್ ನಂಬರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ ಕ್ಲಿಯರ್ ಆಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನಂಬರ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಜೆಂಡರ್ ಆಪ್ಷನ್ ಇರುವಂತದ್ದು. ನಿಮ್ಮ ಒಂದು ಜೆಂಡರ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅದಾದ ನಂತರ ಡೇಟ್ ಆಫ್ ಬರ್ತ್ ಆಪ್ಷನ್ ಇರುವಂತದ್ದು. ಆಧಾರ್ ಕಾರ್ಡ್ ಅಲ್ಲಿ ನಿಮ್ಮ ಒಂದು ಡೇಟ್ ಆಫ್ ಬರ್ತ್ ಯಾವ ತರ ಇದೆ ಆ ತರ ಒಂದು ಆಧಾರ್ ಕಾರ್ಡ್ ಅಲ್ಲಿರುವ ಡೇಟ್ ಆಫ್ ಬರ್ತ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ಡಾಕ್ಯುಮೆಂಟ್ ಫಾರ್ ದಿ ಪ್ರೂಫ್ ಆಫ್ ಡೇಟ್ ಆಫ್ ಬರ್ತ್ ಅಂತ ಇರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನಿಮ್ಮ ಒಂದು ಆಧಾರ್ ಕಾರ್ಡ್ ಅನ್ನ ನೀವು ಇಲ್ಲಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಹೋದ್ರೆ ಚೂಸ್ ಫೈಲ್ ಅಂತ ಒಂದು ಆಪ್ಷನ್ ಇರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆಧಾರ್ ಕಾರ್ಡ್ ಅನ್ನ ನಿಮ್ಮ ಒಂದು ಫೋನ್ ನಲ್ಲಿರೋ ಫೋಟೋ ಇರುತ್ತಲ್ಲ ಅದನ್ನ ಇಲ್ಲಿ ಅಪ್ಲೋಡ್ ಮಾಡ್ಕೋಬೇಕಾಗುತ್ತೆ. ಮೊದಲು ಫೋಟೋ ಯಾವ ತರ ಅಪ್ಲೋಡ್ ಮಾಡಿದೀವಿ ಅದೇ ತರ ಸೇಮ್ ಪ್ರೊಸೀಜರ್ ಮೂಲಕ ನಿಮ್ಮ ಒಂದು ಫೋನ್ ನಲ್ಲಿರುವ ನಿಮ್ಮ ಆಧಾರ್ ಕಾರ್ಡ್ ಅನ್ನ ಇಲ್ಲಿ ಅಪ್ಲೋಡ್ ಮಾಡಿ. ಅದಾದ ಮೇಲೆ ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಈ ತರ ಒಂದು ಆಪ್ಷನ್ಸ್ ಬಂದಿರುವಂತದ್ದು. ನಿಮ್ಮ ಒಂದು ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಒಂದು ಹೋಮ್ ಅಡ್ರೆಸ್ ಇರುತ್ತಲ್ಲ, ನಿಮ್ಮ ಮನೆ ಅಡ್ರೆಸ್ ಇರುತ್ತಲ್ಲ ಅದನ್ನ ಇಲ್ಲಿ ಕ್ಲಿಯರ್ ಆಗಿ ಟೈಪ್ ಮಾಡಿ ಸ್ನೇಹಿತರೆ. ನಿಮ್ಮ ಒಂದು ಹೋಮ್ ಅಡ್ರೆಸ್ ಅನ್ನ ಇಲ್ಲಿ ಸ್ಟೆಪ್ ಬೈ ಸ್ಟೆಪ್ 3 ಲೈನ್ಸ್ ಗಳಲ್ಲಿ ಕೊಟ್ಟಿರುವಂತದ್ದು. 3 ಲೈನ್ಸ್ ಅಲ್ಲಿ ಇಲ್ಲಿ ಕರೆಕ್ಟ್ ಆಗಿ ಫಿಲ್ ಮಾಡ್ಕೊಳ್ಳಿ. ಫಿಲ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ನಿಮ್ಮ ಮನೆ ಹೋಮ್ ನೇಮ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಇಂಗ್ಲಿಷ್ ಕನ್ನಡ ಎರಡರಲ್ಲೂ ನೀವು ಟೈಪ್ ಮಾಡ್ಕೋಬೇಕಾಗುತ್ತೆ. ಫಸ್ಟ್ ಕಾಲಮ್ ಅಲ್ಲಿ ಇಂಗ್ಲಿಷ್ ಅಲ್ಲಿ ಕರೆಕ್ಟ್ ಆಗಿ ಟೈಪ್ ಮಾಡಿ. ಸೆಕೆಂಡ್ ಕಾಲಮ್ ಅಲ್ಲಿ ಕನ್ನಡದಲ್ಲಿ ಆಟೋಮೆಟಿಕ್ ಆಗಿ ಅದೇ ಆಗುತ್ತೆ ಸ್ನೇಹಿತರೆ, ಆಟೋಮೆಟಿಕ್ ಆಗುತ್ತೆ. ಕನ್ನಡದಲ್ಲಿ ಮತ್ತೆ ನೀವು ಟೈಪ್ ಮಾಡಬೇಕಾಗಿರೋ ಅವಶ್ಯಕತೆ ಇರೋದಿಲ್ಲ. ಜಸ್ಟ್ ಇಂಗ್ಲಿಷ್ ಅಲ್ಲಿ ಟೈಪ್ ಮಾಡಿ. ಸೆಕೆಂಡ್ ಕಾಲಮ್ ಇಮಿಡಿಯೇಟ್ ಆಗಿ ಕನ್ನಡ ಆಗುತ್ತೆ. ಕಂಪ್ಲೀಟ್ ಆಗಿ ಎಲ್ಲಾ ಕಾಲಮ್ಸ್ ಫಿಲ್ ಮಾಡ್ಕೊಳ್ಳಿ. ತಾಲೂಕ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು, ಪಿನ್ ಕೋಡ್ ಆಗಿರ್ಬೋದು ಎಲ್ಲವೂ ಕೂಡ ಕರೆಕ್ಟ್ ಆಗಿ ಫಿಲ್ ಆದ ತಕ್ಷಣ ಇಲ್ಲಿ ಕೆಳಗಡೆ ಡಾಕ್ಯುಮೆಂಟ್ ಪ್ರೂಫ್ ಆಫ್ ರೆಸಿಡೆನ್ಸ್ ಅಂತ ಇರುವಂತದ್ದು. ನಿಮ್ಮ ಹತ್ರ ಏನಾದ್ರು ಆಧಾರ್ ಕಾರ್ಡ್ ಇದ್ರೆ ಆಧಾರ್ ಕಾರ್ಡ್ ಅಂತ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕೆಳಗಡೆ ಆಧಾರ್ ಕಾರ್ಡ್ ಫೋಟೋನ ನೀವು ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಇಲ್ಲಿ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಬೇರೆ ಬೇರೆ ಆಪ್ಷನ್ಸ್ ಇರುವಂತದ್ದು. ಪಾಸ್ಪೋರ್ಟ್ ಆಗಿರ್ಬೋದು, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಅಥವಾ ಉತಾರಿ ಆಗಿರ್ಬೋದು, ಬಹಳಷ್ಟು ಆಪ್ಷನ್ಸ್ ಇರುವಂತದ್ದು. ಇಲ್ಲಿ ಬೆಸ್ಟ್ ಆಪ್ಷನ್ ಯಾವ್ದಪ್ಪ ಅಂದ್ರೆ ಆಧಾರ್ ಕಾರ್ಡ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಆಧಾರ್ ಕಾರ್ಡ್ ಫೋಟೋನ ಚೂಸ್ ಫೈಲ್ ಮೇಲೆ ಕ್ಲಿಕ್ ಮಾಡಿ ಅಪ್ಲೋಡ್ ಮಾಡಿ. ಲಾಸ್ಟ್ ಇನ್ನು 2-3 ಸ್ಟೆಪ್ಸ್ ಇರುವಂತದ್ದು. ಏನಪ್ಪಾ ಅಂದ್ರೆ ಫಿಸಿಕಲ್ ಡಿಸೆಬಿಲಿಟಿ ಇರುವಂತದ್ದು. ನೀವೇನಾದ್ರೂ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಹ್ಯಾಂಡಿಕ್ಯಾಪ್ಟ್ ಇದೆ ಅಂತ ಕ್ಲಿಕ್ ಮಾಡಿದ್ರೆ ಪ್ರೂಫ್ ಅಟ್ಯಾಚ್ ಮಾಡಬೇಕಾಗುತ್ತೆ. ಹ್ಯಾಂಡಿಕ್ಯಾಪ್ಟ್ ಇಲ್ಲಪ್ಪ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ಹ್ಯಾಂಡಿಕ್ಯಾಪ್ಟ್ ಇದ್ರೆ ಕಂಪ್ಲೀಟ್ ಆಗಿ ಪ್ರೂಫ್ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಹ್ಯಾಂಡಿಕ್ಯಾಪ್ಟ್ ಇಲ್ಲ ಅಂದ್ರೆ ನೋ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಮ ಒಂದು ಫ್ಯಾಮಿಲಿಯಲ್ಲಿ ಯಾರಾದ್ರೂ ಒಬ್ಬರದು ವೋಟರ್ ಐಡಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಒಂದು ಫಾದರ್ ಆಗಿರ್ಬೋದು, ಬ್ರದರ್ ಆಗಿರ್ಬೋದು, ಸಿಸ್ಟರ್ ಆಗಿರ್ಬೋದು, ಯಾರ್ದಾದ್ರೂ ಒಂದು ವೋಟರ್ ಐಡಿ ಅಟ್ಯಾಚ್ ಮಾಡ್ಕೋಬೇಕಾಗುತ್ತೆ. ಅವರ ನೇಮ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಅವರ ಒಂದು ವೋಟರ್ ಐಡಿಯಲ್ಲಿ ಒಂದು ನಂಬರ್ ಇರುತ್ತೆ. ಆ ಒಂದು ನಂಬರ್ ಅನ್ನ ನೀವು ಇಲ್ಲಿ ಎಂಟರ್ ಮಾಡ್ಕೋಬೇಕಾಗುತ್ತೆ. ಕೆಳಗಡೆ ಕಂಪ್ಲೀಟ್ ಆಗಿ ಅವರ ಡೀಟೇಲ್ಸ್ ಕೇಳ್ತಾ ಇರುವಂತದ್ದು ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಅಲ್ಲಿ EPIC ನಂಬರ್ ಅಂತ ಇರುವಂತದ್ದು ಅವರ ವೋಟರ್ ಐಡಿಯಲ್ಲಿ ಈ ನಂಬರ್ ಇರುತ್ತೆ. ಅದನ್ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ಅದಾದ ಮೇಲೆ ಇಲ್ಲಿ ನಿಮ್ಮ ಒಂದು ವಿಲೇಜ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಡಿಸ್ಟಿಕ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಕೇಳ್ತಾ ಇರುವಂತದ್ದು. ನಿಮ್ಮ ಒಂದು ಮನೆ ಇರುವ ಡಿಸ್ಟಿಕ್ ಆಗಿರ್ಬೋದು, ಪ್ಲೇಸ್ ಆಗಿರ್ಬೋದು, ಮತ್ತೆ ಸಿಟಿ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು ಕಂಪ್ಲೀಟ್ ಆಗಿ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದಾದ ನಂತರ ಇಲ್ಲಿ ಎಷ್ಟು ವರ್ಷದಿಂದ ಆ ಒಂದು ಪ್ಲೇಸ್ ಅಲ್ಲಿ, ಎಷ್ಟು ವರ್ಷದಿಂದ ಆ ಒಂದು ಅಡ್ರೆಸ್ ಅಲ್ಲಿ ಇದ್ದೀರಾ ಅಂತ ಕೇಳ್ತಾ ಇರುವಂತದ್ದು. MMYY ಅಂತ ಇದೆಯಲ್ಲ ಅಲ್ಲಿ ಅದನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಫೈನಲ್ ಆಗಿ ಇಲ್ಲಿ ಪ್ಲೇಸ್ ಅನ್ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಆಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಕ್ಯಾಪ್ಚಾ ಕೇಳ್ತಾ ಇರುವಂತದ್ದು. ಮೇಲ್ಗಡೆ ಕ್ಯಾಪ್ಚಾ ಯಾವ ತರ ಇದೆ ಅದೇ ತರ ಒಂದು ಸೇಮ್ ಆಗಿ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ. ಮೊದಲು ಯಾವ ಒಂದು ನಂಬರ್ ಕೊಟ್ಟಿರ್ತಾರ ಆ ಒಂದು ನಂಬರ್ಗೆ OTP ಬರುತ್ತೆ. ಆ ಒಂದು OTP ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಪ್ರಿವ್ಯೂ ಅಂಡ್ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಇಷ್ಟಾದ್ಮೇಲೆ ಇಷ್ಟೊತ್ತು ನೀವು ಏನ್ ಎಂಟರ್ ಮಾಡಿದ್ರೆ ಎಲ್ಲ ಒಂದು ಡಾಟಾ ಇಲ್ಲಿ ಕಂಪ್ಲೀಟ್ ಆಗಿ ಬರ್ತಾ ಇರುವಂತದ್ದು. ಒಂದ್ಸಲ ಕ್ರಾಸ್ ಚೆಕ್ ಮಾಡಿ ಎಲ್ಲ ಕರೆಕ್ಟ್ ಇದೆ ಇಲ್ಲ ಅಂತ ಚೆಕ್ ಮಾಡ್ಕೊಂಡ್ಬಿಟ್ಟು ಡೌನ್ಲೋಡ್ ಮೇಲೆ ಕ್ಲಿಕ್ ಮಾಡಿ. ಆಮೇಲೆ ಸ್ವಲ್ಪ ಕೆಳಗಡೆ ಸ್ಕ್ರೋಲ್ ಮಾಡಿದ್ರೆ ಇ-ಸೈನ್ ಅಂಡ್ ಸಬ್ಮಿಟ್ ಅಂತ ಒಂದು ಲಾಸ್ಟ್ ಆಪ್ಷನ್ ಇರುವಂತದ್ದು. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇ-ಸೈನ್ ಮಾಡ್ಕೋಬೇಕಾಗುತ್ತೆ. ಇ-ಸೈನ್ ಅಂದ್ರೆ ಆಧಾರ್ ಕಾರ್ಡ್ಗೆ ಯಾವ ಒಂದು ನಂಬರ್ ಇರುತ್ತೆ ಆ ಒಂದು ನಂಬರ್ಗೆ OTP ಬಂದು ಫೈನಲ್ ಸಬ್ಮಿಟ್ ಮಾಡ್ಕೊಳ್ಳೋದು. ಮೊದಲು ಆಧಾರ್ ಕಾರ್ಡ್ ನಂಬರ್ ಅನ್ನ ಎಂಟರ್ ಮಾಡಿ. ಅದಾದ ನಂತರ ಆಧಾರ್ OTP ಮೇಲೆ ಕ್ಲಿಕ್ ಮಾಡಿ. ಆ ಒಂದು ಆಧಾರ್ ಕಾರ್ಡ್ಗೆ ಯಾವ ಒಂದು ಮೊಬೈಲ್ ನಂಬರ್ ಲಿಂಕ್ ಇರುತ್ತೆ ಅದಕ್ಕೆ ಒಂದು OTP ಬರುತ್ತೆ. ಸೆಂಡ್ OTP ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಆ ಬಂದಿರುವ OTP
OTP ನ ಇಲ್ಲಿ ಎಂಟರ್ ಮಾಡ್ಕೊಂಡ್ಬಿಟ್ಟು ಐ ಹಿಯರ್ ಬೈ ಅಂತ ಒಂದು ಆಪ್ಷನ್ ಇರುವಂತದ್ದು, ಅದ್ರ ಪಕ್ಕದಲ್ಲಿ ಒಂದು ಚೌಕ್ ಬಾಕ್ಸ್ ಇರುವಂತದ್ದು, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಷ್ಟಾದ್ಮೇಲೆ ಕೆಳಗಡೆ ಫೈನಲ್ ಸಬ್ಮಿಟ್ ಇರುವಂತದ್ದು, ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಮುಗಿತು ಸ್ನೇಹಿತರೆ. ನಿಮ್ಮ ಒಂದು ವೋಟರ್ ಐಡಿಗೆ ನೀವು ಅಪ್ಲೈ ಮಾಡಿದ ಹಾಗೇನೆ ಇಮಿಡಿಯೇಟ್ ಆಗಿ ನಿಮ್ಗೆ ಒಂದು ಟೆಕ್ಸ್ಟ್ ಮೆಸೇಜ್ ಕೂಡ ಬರುತ್ತೆ, ಮತ್ತೆ ಒಂದು ರೆಫರೆನ್ಸ್ ನಂಬರ್ ಕೂಡ ಜನರೇಟ್ ಆಗುತ್ತೆ. ನೋಡ್ಕೋಬಹುದು S103 ಅಂತ ಇರುವಂತದ್ದು. ಈ ಒಂದು ನಂಬರ್ ಅನ್ನು ಒಂದ್ ಕಡೆ ಎಲ್ಲಾದ್ರೂ ಸೇವ್ ಮಾಡಿ ಇಟ್ಕೊಂಡ್ರೆ ಮುಗೀತು. ಫೈನಲ್ ಆಗಿ ನಿಮ್ಮ ಒಂದು ವೋಟರ್ ಐಡಿಗೆ ನೀವು ಅಪ್ಲೈ ಮಾಡಿದ ಹಾಗೇನೆ 1 ವೀಕ್ ಅಥವಾ 15 ಡೇಸ್ ಅಲ್ಲಿ ನಿಮ್ಮ ಮನೆಗೆ ಬರುತ್ತೆ. ಆಧಾರ್ ಕಾರ್ಡ್ ಅಲ್ಲಿ ಯಾವ ಒಂದು ಅಡ್ರೆಸ್ ಇದೆ ಆ ಒಂದು ಅಡ್ರೆಸ್ಗೆ ಆ ಒಂದು ವೋಟರ್ ಐಡಿ ಬರುತ್ತೆ ಸ್ನೇಹಿತರೆ. ಅದನ್ನ ಬಿಟ್ರೆ ಯಾವ ರೀತಿ ಸ್ಟೇಟಸ್ ಚೆಕ್ ಮಾಡೋದಂದ್ರೆ ಮತ್ತೆ ಅದೇ ಆಪ್ ಅನ್ನ ಓಪನ್ ಮಾಡ್ಕೊಂಡ್ಬಿಟ್ಟು ಮೇಲ್ಗಡೆ 3 ಮೈನಸ್ ಲೈನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಲಾಗಿನ್ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನಿಮ್ಮ ಒಂದು ಫೋನ್ ನಂಬರ್ ಅನ್ನ ಎಂಟರ್ ಮಾಡ್ಕೊಳ್ಳಿ. ಅದಾದ ನಂತರ ರೀಸೆಂಡ್ OTP ಮೇಲೆ ಕ್ಲಿಕ್ ಮಾಡಿ ಯಾವ ಒಂದು ಫೋನ್ ನಂಬರ್ ಕೊಟ್ಟಿರ್ತಾರೆ ಆ ಒಂದು ಫೋನ್ ನಂಬರ್ ನ ಎಂಟರ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ OTP ನ ಎಂಟರ್ ಮಾಡಿ. OTP ಎಂಟರ್ ಆದ ತಕ್ಷಣ ಲಾಗಿನ್ ಆಗುತ್ತೆ. ಲಾಗಿನ್ ಆದ್ಮೇಲೆ ಮತ್ತೆ ಬ್ಯಾಕ್ ಬಂದು ಇಲ್ಲಿ ವೋಟರ್ ರಿಜಿಸ್ಟ್ರೇಷನ್ ಅಂತ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಟ್ರ್ಯಾಕ್ ಸ್ಟೇಟಸ್ ಯುವರ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ರೆಫರೆನ್ಸ್ ಐಡಿಯನ್ನ ಎಂಟರ್ ಮಾಡಿ. ಈ ರೆಫರೆನ್ಸ್ ಐಡಿ ಆಲ್ರೆಡಿ ನಾನು ಸೇವ್ ಮಾಡಿ ಇಟ್ಟಿರಿ ಅಂತ ಹೇಳಿದ್ನಲ್ಲ ಆ ಒಂದು ನಂಬರ್ ಅನ್ನ ಇಲ್ಲಿ ಎಂಟರ್ ಮಾಡ್ಕೊಳ್ಳಿ. ಇದು ಕೂಡ ನಿಮ್ಮ ಒಂದು ಟೆಕ್ಸ್ಟ್ ಮೆಸೇಜ್ ಅಲ್ಲಿ ಇರುತ್ತೆ, ಚೆಕ್ ಮಾಡ್ಕೊಳ್ಳಿ. ಅದಾದ ನಂತರ ಇಲ್ಲಿ ಟ್ರ್ಯಾಕ್ ಸ್ಟೇಟಸ್ ಫಾರ್ಮ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಎಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಆಗಿದೆ ಚೆಕ್ ಮಾಡ್ಕೊಳ್ಳಿ. ಕಂಪ್ಲೀಟ್ ಆಗಿ 4 ಸ್ಟೆಪ್ಸ್ ಆದ್ರೆ ನಿಮ್ಮ ಒಂದು ಮನೆಗೆ ಬರುತ್ತೆ. ಇವಾಗ ನಂದು 2 ಸ್ಟೆಪ್ಸ್ ಆಗಿರುವಂತದ್ದು, ಇನ್ನೂ 2 ಸ್ಟೆಪ್ಸ್ ಬಾಕಿ ಇರುವಂತದ್ದು. ಫೈನಲ್ ಆಗಿ ಎಕ್ಸೆಪ್ಟ್ ಆಗಿದೆ ರಿಜೆಕ್ಟ್ ಆಗಿದೆ ಅಂತ ಗೊತ್ತಾಗುತ್ತೆ. ಫೀಲ್ಡ್ ವೆರಿಫಿಕೇಶನ್ ಆಗಬೇಕು, BLO ಎಕ್ಸೆಪ್ಟ್ ಮಾಡಬೇಕು, ಅದಾದ ನಂತರ ಎಕ್ಸೆಪ್ಟ್ ಆರ್ ರಿಜೆಕ್ಟ್ ಅಂತ ಗೊತ್ತಾಗುತ್ತೆ. ಈ ತರ ಸಿಂಪಲ್ ಸ್ಟೆಪ್ಸ್ ಗಳ ಮೂಲಕ ನಿಮ್ಮ ಒಂದು ವೋಟರ್ ಐಡಿಯನ್ನ ಮನೆಯಲ್ಲೇ ಕುತ್ಕೊಂಡ್ಬಿಟ್ಟು ಆರಾಮಾಗಿ ಮೊಬೈಲ್ ಅಲ್ಲಿ ಅಪ್ಲೈ ಮಾಡಬಹುದು. ಏನೇ ಒಂದು ಡೌಟ್ಸ್ ಇದ್ರೂ ಕೆಳಗಡೆ ಕಾಮೆಂಟ್ ಮೂಲಕ ತಿಳಿಸಿ. ಇದೇ ತರ ಒಂದು ಯೂಸ್ಫುಲ್ ಇನ್ಫಾರ್ಮೇಶನ್ ತಿಳ್ಕೊಬೇಕಂತ ಮಾಡಿದ್ರೆ ಮರಿದೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ.